ದೆಹಲಿಯಲ್ಲಿ ಕುರ್ಚಿ ಕಾಳಗ ತಾರಕಕ್ಕೇರ್ತಾ ಇದೆ. ಮುಂದಿನ ಸಿಎಂ ಅನ್ನುವ ಘೋಷಣೆಗಳು ಮೊಳಗ್ತಾ ಇದೆ. ಆದ್ರೆ ಇಲ್ಲಿ ಗೃಹ ಸಚಿವರು ಆಡಿರುವಂತಹ ಮಾತಿಗೆ ಜನರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಏನ್ ಹೇಳಿದ್ರು ಗೊತ್ತಾ? ರಸ್ತೆ ಚರಂಡಿ ನಿರ್ಮಾಣ ಮಾಡಿದ್ರೆ ಜನ ಉದ್ಧಾರ ಆಗ್ತಾರ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ ಗೃಹ ಸಚಿವರು. ಇದೆಂತ ಪ್ರಶ್ನೆ ಮಾಡಿದ್ದೀರಿ ಗೃಹ ಸಚಿವರೇ? ತುಮಕೂರಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ ಪ್ರಶ್ನೆ ಮಾಡಿರೋದು. ಏನಂತ ಹೇಳ್ತಾರೆ? ಯಾರು ಗ್ಯಾರಂಟಿ ಕಾರ್ಯಕ್ರಮವನ್ನ ಟೀಕೆ ಮಾಡ್ತಾರೋ, ಯಾರು ಆ ಕಾರ್ಯಕ್ರಮವನ್ನು ಒಪ್ಪೋದಿಲ್ವೋ ಅವ್ರಿಗೆ ಒಂದು ಪ್ರಶ್ನೆಯನ್ನ ಮಾಡ್ತೀನಿ. ಆಯ್ತು, ನಾವು ಗ್ಯಾರಂಟಿಯನ್ನ ಕೊಡೋದಿಲ್ಲ, ನಾಳೆಯಿಂದ ನಿಲ್ಲಿಸಿ ಬಿಡೋಣ, ಆಗ ಬಡವರು ಉದ್ಧಾರ ಆಗ್ತಾರಾ, ಜನ ಉದ್ಧಾರ ಆಗ್ತಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಕೇಳಿಬೇಕಾದ್ರೆ ಕೇಳ್ತೀನಿ, ನಾನು ಒಂದೇ ಪ್ರಶ್ನೆ ಕೇಳ್ತೀನಿ. ಯಾರು ಇದನ್ನ ಟೀಕೆ ಮಾಡ್ತಾರೆ, ಯಾರು ಈ ಕಾರ್ಯಕ್ರಮಗಳನ್ನು ಒಪ್ಪೋದಿಲ್ಲ, ಅವ್ರಿಗೆ ಒಂದು ಪ್ರಶ್ನೆ, ಈ ಜನ ಏನಾಗಬೇಕು? ಆಯ್ತಪ್ಪ, ನಾವು ಕೊಡೋದಿಲ್ಲ, ನಾಳೆ ನಿಲ್ಲಿಸ್ಬಿಡೋಣ. ಈ 58,000 ಕೋಟಿ ರೂಪಾಯಿ ವರ್ಷಕ್ಕೆ ನಾವು ಏನ್ ಕೊಡ್ತಾ ಇದ್ದೀವಿ, ನಾಳೆ ನಿಲ್ಲಿಸ್ತೇವೆ. ಆದ್ರೆ ನೀವು ರಸ್ತೆ ಮಾಡೋದ್ರಿಂದ, ಚರಂಡಿ ಮಾಡೋದ್ರಿಂದ ಅಥವಾ ಇನ್ನೇನೋ ಕಾರ್ಯಕ್ರಮ ಮಾಡೋದ್ರಿಂದ ಆ ಬಡವರ ಜೀವನ ಏನಾಗ್ತದ್ರಿ? ಉದ್ಧಾರ ಆಗ್ತದ? ನಾನು ಒಂದೇ ಪ್ರಶ್ನೆ ಕೇಳ್ತೀನಿ. ಯಾರು ಇದನ್ನ ಟೀಕೆ ಮಾಡ್ತಾರೆ, ಯಾರು ಈ ಕಾರ್ಯಕ್ರಮಗಳನ್ನು ಒಪ್ಪೋದಿಲ್ಲ, ಅವ್ರಿಗೆ ಒಂದು ಪ್ರಶ್ನೆ. ದೆಹಲಿಯಲ್ಲಿ ಕುರ್ಚಿ ಕಾಳಗ ತಾರಕಕ್ಕೇರ್ತಾ ಇದೆ. ಮುಂದಿನ ಸಿಎಂ ಅನ್ನುವ ಘೋಷಣೆಗಳು ಮೊಳಗ್ತಾ ಇದೆ. ಆದ್ರೆ ಇಲ್ಲಿ ಗೃಹ ಸಚಿವರು ಆಡಿರುವಂತಹ ಮಾತಿಗೆ ಜನರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಏನ್ ಹೇಳಿದ್ರು ಗೊತ್ತಾ? ರಸ್ತೆ ಚರಂಡಿ ನಿರ್ಮಾಣ ಮಾಡಿದ್ರೆ ಜನ ಉದ್ಧಾರ ಆಗ್ತಾರ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ ಗೃಹ ಸಚಿವರು. ಇದೆಂತ ಪ್ರಶ್ನೆ ಮಾಡಿದ್ದೀರಿ ಗೃಹ ಸಚಿವರೇ? ತುಮಕೂರಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ ಪ್ರಶ್ನೆ ಮಾಡಿರೋದು. ಏನಂತ ಹೇಳ್ತಾರೆ? ಯಾರು ಗ್ಯಾರಂಟಿ ಕಾರ್ಯಕ್ರಮವನ್ನು ಟೀಕೆ ಮಾಡ್ತಾರೋ, ಯಾರು ಆ ಕಾರ್ಯಕ್ರಮವನ್ನು ಒಪ್ಪೋದಿಲ್ವೋ ಅವ್ರಿಗೆ ಒಂದು ಪ್ರಶ್ನೆಯನ್ನ ಮಾಡ್ತೀನಿ. ಆಯ್ತು, ನಾವು ಗ್ಯಾರಂಟಿಯನ್ನ ಕೊಡೋದಿಲ್ಲ, ನಾಳೆಯಿಂದ ನಿಲ್ಲಿಸಿ ಬಿಡೋಣ, ಆಗ ಬಡವರು ಉದ್ಧಾರ ಆಗ್ತಾರಾ, ಜನ ಉದ್ಧಾರ ಆಗ್ತಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಕೇಳಿಬೇಕಾದ್ರೆ ಕೇಳ್ತೀನಿ, ನಾನು ಒಂದೇ ಪ್ರಶ್ನೆ ಕೇಳ್ತೀನಿ. ಯಾರು ಇದನ್ನ ಟೀಕೆ ಮಾಡ್ತಾರೆ, ಯಾರು ಈ ಕಾರ್ಯಕ್ರಮಗಳನ್ನು ಒಪ್ಪೋದಿಲ್ಲ, ಅವ್ರಿಗೆ ಒಂದು ಪ್ರಶ್ನೆ, ಈ ಜನ ಏನಾಗಬೇಕು? ಆಯ್ತಪ್ಪ, ನಾವು ಕೊಡೋದಿಲ್ಲ, ನಾಳೆ ನಿಲ್ಲಿಸ್ಬಿಡೋಣ. ಈ 58,000 ಕೋಟಿ ರೂಪಾಯಿ ವರ್ಷಕ್ಕೆ ನಾವು ಏನ್ ಕೊಡ್ತಾ ಇದ್ದೀವಿ, ನಾಳೆ ನಿಲ್ಲಿಸ್ತೇವೆ. ಆದ್ರೆ ನೀವು ರಸ್ತೆ ಮಾಡೋದ್ರಿಂದ, ಚರಂಡಿ ಮಾಡೋದ್ರಿಂದ ಅಥವಾ ಇನ್ನೇನೋ ಕಾರ್ಯಕ್ರಮ ಮಾಡೋದ್ರಿಂದ ಆ ಬಡವರ ಜೀವನ ಏನಾಗ್ತದ್ರಿ? ಉದ್ಧಾರ ಆಗ್ತದ? ನಾನು ಒಂದೇ ಪ್ರಶ್ನೆ ಕೇಳ್ತೀನಿ. ಯಾರು ಇದನ್ನ ಟೀಕೆ ಮಾಡ್ತಾರೆ, ಯಾರು ಈ ಕಾರ್ಯಕ್ರಮಗಳನ್ನು ಒಪ್ಪೋದಿಲ್ಲ, ಅವ್ರಿಗೆ ಒಂದು ಪ್ರಶ್ನೆ. ದೆಹಲಿಯಲ್ಲಿ ಕುರ್ಚಿ ಕಾಳಗ ತಾರಕಕ್ಕೇರ್ತಾ ಇದೆ. ಮುಂದಿನ ಸಿಎಂ ಅನ್ನುವ ಘೋಷಣೆಗಳು ಮೊಳಗ್ತಾ ಇದೆ. ಆದ್ರೆ ಇಲ್ಲಿ ಗೃಹ ಸಚಿವರು ಆಡಿರುವಂತಹ ಮಾತಿಗೆ ಜನರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಏನ್ ಹೇಳಿದ್ರು ಗೊತ್ತಾ? ರಸ್ತೆ ಚರಂಡಿ ನಿರ್ಮಾಣ ಮಾಡಿದ್ರೆ ಜನ ಉದ್ಧಾರ ಆಗ್ತಾರ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ ಗೃಹ ಸಚಿವರು. ಇದೆಂತ ಪ್ರಶ್ನೆ ಮಾಡಿದ್ದೀರಿ ಗೃಹ ಸಚಿವರೇ? ತುಮಕೂರಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ ಪ್ರಶ್ನೆ ಮಾಡಿರೋದು. ಏನಂತ ಹೇಳ್ತಾರೆ? ಯಾರು ಗ್ಯಾರಂಟಿ ಕಾರ್ಯಕ್ರಮವನ್ನು ಟೀಕೆ ಮಾಡ್ತಾರೋ, ಯಾರು ಆ ಕಾರ್ಯಕ್ರಮವನ್ನು ಒಪ್ಪೋದಿಲ್ವೋ ಅವ್ರಿಗೆ ಒಂದು ಪ್ರಶ್ನೆಯನ್ನ ಮಾಡ್ತೀನಿ. ಆಯ್ತು, ನಾವು ಗ್ಯಾರಂಟಿಯನ್ನ ಕೊಡೋದಿಲ್ಲ, ನಾಳೆಯಿಂದ ನಿಲ್ಲಿಸಿ ಬಿಡೋಣ, ಆಗ ಬಡವರು ಉದ್ಧಾರ ಆಗ್ತಾರಾ, ಜನ ಉದ್ಧಾರ ಆಗ್ತಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಕೇಳಿಬೇಕಾದ್ರೆ ಕೇಳ್ತೀನಿ, ನಾನು ಒಂದೇ ಪ್ರಶ್ನೆ ಕೇಳ್ತೀನಿ. ಯಾರು ಇದನ್ನ ಟೀಕೆ ಮಾಡ್ತಾರೆ, ಯಾರು ಈ ಕಾರ್ಯಕ್ರಮಗಳನ್ನು ಒಪ್ಪೋದಿಲ್ಲ, ಅವ್ರಿಗೆ ಒಂದು ಪ್ರಶ್ನೆ, ಈ ಜನ ಏನಾಗಬೇಕು? ಆಯ್ತಪ್ಪ, ನಾವು ಕೊಡೋದಿಲ್ಲ, ನಾಳೆ ನಿಲ್ಲಿಸ್ಬಿಡೋಣ. ಈ 58,000 ಕೋಟಿ ರೂಪಾಯಿ ವರ್ಷಕ್ಕೆ ನಾವು ಏನ್ ಕೊಡ್ತಾ ಇದ್ದೀವಿ, ನಾಳೆ ನಿಲ್ಲಿಸ್ತೇವೆ. ಆದ್ರೆ ನೀವು ರಸ್ತೆ ಮಾಡೋದ್ರಿಂದ, ಚರಂಡಿ ಮಾಡೋದ್ರಿಂದ ಅಥವಾ ಇನ್ನೇನೋ ಕಾರ್ಯಕ್ರಮ ಮಾಡೋದ್ರಿಂದ ಆ ಬಡವರ ಜೀವನ ಏನಾಗ್ತದ್ರಿ? ಉದ್ಧಾರ ಆಗ್ತದ? ನಾನು ಒಂದೇ ಪ್ರಶ್ನೆ ಕೇಳ್ತೀನಿ. ಯಾರು ಇದನ್ನ ಟೀಕೆ ಮಾಡ್ತಾರೆ,
ಯಾರು ಈ ಕಾರ್ಯಕ್ರಮಗಳನ್ನು ಒಪ್ಪೋದಿಲ್ಲ ಅವ್ರಿಗೆ ಒಂದು ಪ್ರಶ್ನೆ. ದೆಹಲಿಯಲ್ಲಿ ಕುರ್ಚಿ ಕಾಳಗ ತಾರಕಕ್ಕೇರ್ತಾ ಇದೆ. ಮುಂದಿನ ಸಿಎಂ ಅನ್ನುವ ಘೋಷಣೆಗಳು ಮೊಳಗ್ತಾ ಇದೆ. ಆದ್ರೆ ಇಲ್ಲಿ ಗೃಹ ಸಚಿವರು ಆಡಿರುವಂತಹ ಮಾತಿಗೆ ಜನರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಏನ್ ಹೇಳಿದ್ರು ಗೊತ್ತಾ? ರಸ್ತೆ ಚರಂಡಿ ನಿರ್ಮಾಣ ಮಾಡಿದ್ರೆ ಜನ ಉದ್ಧಾರ ಆಗ್ತಾರೆ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ ಗೃಹ ಸಚಿವರು. ಇದೆಂತ ಪ್ರಶ್ನೆ ಮಾಡಿದ್ದೀರಿ ಗೃಹ ಸಚಿವರೇ? ತುಮಕೂರಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ ಪ್ರಶ್ನೆ ಮಾಡಿರೋದು. ಏನಂತ ಹೇಳ್ತಾರೆ? ಯಾರು ಗ್ಯಾರಂಟಿ ಕಾರ್ಯಕ್ರಮವನ್ನು ಟೀಕೆ ಮಾಡ್ತಾರೋ, ಯಾರು ಆ ಕಾರ್ಯಕ್ರಮವನ್ನು ಒಪ್ಪೋದಿಲ್ವೋ ಅವ್ರಿಗೆ ಒಂದು ಪ್ರಶ್ನೆಯನ್ನ ಮಾಡ್ತೀನಿ. ಆಯ್ತು, ನಾವು ಗ್ಯಾರಂಟಿಯನ್ನ ಕೊಡೋದಿಲ್ಲ, ನಾಳೆಯಿಂದ ನಿಲ್ಲಿಸಿ ಬಿಡೋಣ, ಆಗ ಬಡವರು ಉದ್ಧಾರ ಆಗ್ತಾರಾ, ಜನ ಉದ್ಧಾರ ಆಗ್ತಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಕೇಳಿಬೇಕಾದ್ರೆ ಕೇಳ್ತೀನಿ, ನಾನೊಂದೇ ಪ್ರಶ್ನೆ ಕೇಳ್ತೀನಿ. ಯಾರು ಇದನ್ನ ಟೀಕೆ ಮಾಡ್ತಾರೆ, ಯಾರು ಈ ಕಾರ್ಯಕ್ರಮಗಳನ್ನು ಒಪ್ಪೋದಿಲ್ಲ ಅವ್ರಿಗೆ ಒಂದು ಪ್ರಶ್ನೆ, ಈ ಜನ ಏನಾಗ್ಬೇಕು? ಆಯ್ತಪ್ಪ, ನಾವು ಕೊಡೋದಿಲ್ಲ, ನಾಳೆ ನಿಲ್ಲಿಸ್ಬಿಡೋಣ. ಈ 58,000 ಕೋಟಿ ರೂಪಾಯಿ ವರ್ಷಕ್ಕೆ ನಾವು ಏನ್ ಕೊಡ್ತಾ ಇದ್ದೀವಿ ನಾಳೆ ನಿಲ್ಲಿಸ್ತೇವೆ. ಆದ್ರೆ ನೀವು ರಸ್ತೆ ಮಾಡೋದ್ರಿಂದ, ಚರಂಡಿ ಮಾಡೋದ್ರಿಂದ ಅಥವಾ ಇನ್ನೇನೋ ಕಾರ್ಯಕ್ರಮ ಮಾಡೋದ್ರಿಂದ ಆ ಬಡವರ ಜೀವನ ಏನಾಗ್ತದ್ರಿ? ಉದ್ಧಾರ ಆಗ್ತದ? ನಾನೊಂದೇ ಪ್ರಶ್ನೆ ಕೇಳ್ತೀನಿ. ಯಾರು ಇದನ್ನ ಟೀಕೆ ಮಾಡ್ತಾರೆ, ಯಾರು ಈ ಕಾರ್ಯಕ್ರಮಗಳನ್ನು ಒಪ್ಪೋದಿಲ್ಲ ಅವ್ರಿಗೆ ಒಂದು ಪ್ರಶ್ನೆ. ದೆಹಲಿಯಲ್ಲಿ ಕುರ್ಚಿ ಕಾಳಗ ತಾರಕಕ್ಕೇರ್ತಾ ಇದೆ. ಮುಂದಿನ ಸಿಎಂ ಅನ್ನುವ ಘೋಷಣೆಗಳು ಮೊಳಗ್ತಾ ಇದೆ. ಆದ್ರೆ ಇಲ್ಲಿ ಗೃಹ ಸಚಿವರು ಆಡಿರುವಂತಹ ಮಾತಿಗೆ ಜನರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಏನ್ ಹೇಳಿದ್ರು ಗೊತ್ತಾ? ರಸ್ತೆ ಚರಂಡಿ ನಿರ್ಮಾಣ ಮಾಡಿದ್ರೆ ಜನ ಉದ್ಧಾರ ಆಗ್ತಾರೆ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ ಗೃಹ ಸಚಿವರು. ಇದೆಂತ ಪ್ರಶ್ನೆ ಮಾಡಿದ್ದೀರಿ ಗೃಹ ಸಚಿವರೇ? ತುಮಕೂರಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ ಪ್ರಶ್ನೆ ಮಾಡಿರೋದು. ಏನಂತ ಹೇಳ್ತಾರೆ? ಯಾರು ಗ್ಯಾರಂಟಿ ಕಾರ್ಯಕ್ರಮವನ್ನು ಟೀಕೆ ಮಾಡ್ತಾರೋ, ಯಾರು ಆ ಕಾರ್ಯಕ್ರಮವನ್ನು ಒಪ್ಪೋದಿಲ್ವೋ ಅವ್ರಿಗೆ ಒಂದು ಪ್ರಶ್ನೆಯನ್ನ ಮಾಡ್ತೀನಿ. ಆಯ್ತು, ನಾವು ಗ್ಯಾರಂಟಿಯನ್ನ ಕೊಡೋದಿಲ್ಲ, ನಾಳೆಯಿಂದ ನಿಲ್ಲಿಸಿ ಬಿಡೋಣ, ಆಗ ಬಡವರು ಉದ್ಧಾರ ಆಗ್ತಾರಾ, ಜನ ಉದ್ಧಾರ ಆಗ್ತಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಕೇಳಿಬೇಕಾದ್ರೆ ಕೇಳ್ತೀನಿ, ನಾನೊಂದೇ ಪ್ರಶ್ನೆ ಕೇಳ್ತೀನಿ. ಯಾರು ಇದನ್ನ ಟೀಕೆ ಮಾಡ್ತಾರೆ, ಯಾರು ಈ ಕಾರ್ಯಕ್ರಮಗಳನ್ನು ಒಪ್ಪೋದಿಲ್ಲ ಅವ್ರಿಗೆ ಒಂದು ಪ್ರಶ್ನೆ, ಈ ಜನ ಏನಾಗ್ಬೇಕು? ಆಯ್ತಪ್ಪ, ನಾವು ಕೊಡೋದಿಲ್ಲ, ನಾಳೆ ನಿಲ್ಲಿಸ್ಬಿಡೋಣ. ಈ 58,000 ಕೋಟಿ ರೂಪಾಯಿ ವರ್ಷಕ್ಕೆ ನಾವು ಏನ್ ಕೊಡ್ತಾ ಇದ್ದೀವಿ ನಾಳೆ ನಿಲ್ಲಿಸ್ತೇವೆ. ಆದ್ರೆ ನೀವು ರಸ್ತೆ ಮಾಡೋದ್ರಿಂದ, ಚರಂಡಿ ಮಾಡೋದ್ರಿಂದ ಅಥವಾ ಇನ್ನೇನೋ ಕಾರ್ಯಕ್ರಮ ಮಾಡೋದ್ರಿಂದ ಆ ಬಡವರ ಜೀವನ ಏನಾಗ್ತದ್ರಿ? ಉದ್ಧಾರ ಆಗ್ತದ? ನಾನೊಂದೇ ಪ್ರಶ್ನೆ ಕೇಳ್ತೀನಿ. ಯಾರು ಇದನ್ನ ಟೀಕೆ ಮಾಡ್ತಾರೆ, ಯಾರು ಈ ಕಾರ್ಯಕ್ರಮಗಳನ್ನು ಒಪ್ಪೋದಿಲ್ಲ ಅವ್ರಿಗೆ ಒಂದು ಪ್ರಶ್ನೆ. ದೆಹಲಿಯಲ್ಲಿ ಕುರ್ಚಿ ಕಾಳಗ ತಾರಕಕ್ಕೇರ್ತಾ ಇದೆ. ಮುಂದಿನ ಸಿಎಂ ಅನ್ನುವ ಘೋಷಣೆಗಳು ಮೊಳಗ್ತಾ ಇದೆ. ಆದ್ರೆ ಇಲ್ಲಿ ಗೃಹ ಸಚಿವರು ಆಡಿರುವಂತಹ ಮಾತಿಗೆ ಜನರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಏನ್ ಹೇಳಿದ್ರು ಗೊತ್ತಾ? ರಸ್ತೆ ಚರಂಡಿ ನಿರ್ಮಾಣ ಮಾಡಿದ್ರೆ ಜನ ಉದ್ಧಾರ ಆಗ್ತಾರೆ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ ಗೃಹ ಸಚಿವರು. ಇದೆಂತ ಪ್ರಶ್ನೆ ಮಾಡಿದ್ದೀರಿ ಗೃಹ ಸಚಿವರೇ? ತುಮಕೂರಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ ಪ್ರಶ್ನೆ ಮಾಡಿರೋದು. ಏನಂತ ಹೇಳ್ತಾರೆ? ಯಾರು ಗ್ಯಾರಂಟಿ ಕಾರ್ಯಕ್ರಮವನ್ನು ಟೀಕೆ ಮಾಡ್ತಾರೋ, ಯಾರು ಆ ಕಾರ್ಯಕ್ರಮವನ್ನು ಒಪ್ಪೋದಿಲ್ವೋ ಅವ್ರಿಗೆ ಒಂದು ಪ್ರಶ್ನೆಯನ್ನ ಮಾಡ್ತೀನಿ. ಆಯ್ತು, ನಾವು ಗ್ಯಾರಂಟಿಯನ್ನ ಕೊಡೋದಿಲ್ಲ, ನಾಳೆಯಿಂದ ನಿಲ್ಲಿಸಿ ಬಿಡೋಣ, ಆಗ ಬಡವರು ಉದ್ಧಾರ ಆಗ್ತಾರಾ, ಜನ ಉದ್ಧಾರ ಆಗ್ತಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಕೇಳಿಬೇಕಾದ್ರೆ ಕೇಳ್ತೀನಿ, ನಾನೊಂದೇ ಪ್ರಶ್ನೆ ಕೇಳ್ತೀನಿ. ಯಾರು ಇದನ್ನ ಟೀಕೆ ಮಾಡ್ತಾರೆ, ಯಾರು ಈ ಕಾರ್ಯಕ್ರಮಗಳನ್ನು ಒಪ್ಪೋದಿಲ್ಲ ಅವ್ರಿಗೆ ಒಂದು ಪ್ರಶ್ನೆ, ಈ ಜನ ಏನಾಗ್ಬೇಕು? ಆಯ್ತಪ್ಪ, ನಾವು ಕೊಡೋದಿಲ್ಲ, ನಾಳೆ ನಿಲ್ಲಿಸ್ಬಿಡೋಣ. ಈ 58,000 ಕೋಟಿ ರೂಪಾಯಿ ವರ್ಷಕ್ಕೆ ನಾವು ಏನ್ ಕೊಡ್ತಾ ಇದ್ದೀವಿ ನಾಳೆ ನಿಲ್ಲಿಸ್ತೇವೆ. ಆದ್ರೆ ನೀವು ರಸ್ತೆ ಮಾಡೋದ್ರಿಂದ, ಚರಂಡಿ ಮಾಡೋದ್ರಿಂದ ಅಥವಾ ಇನ್ನೇನೋ ಕಾರ್ಯಕ್ರಮ ಮಾಡೋದ್ರಿಂದ ಆ ಬಡವರ ಜೀವನ ಏನಾಗ್ತದ್ರಿ? ಉದ್ಧಾರ ಆಗ್ತದ?
ನಾನು ಒಂದೇ ಪ್ರಶ್ನೆ ಕೇಳ್ತೀನಿ, ಯಾರು ಇದನ್ನ ಟೀಕೆ ಮಾಡ್ತಾರೆ, ಯಾರು ಈ ಕಾರ್ಯಕ್ರಮಗಳನ್ನು ಒಪ್ಪೋದಿಲ್ಲ, ಅವ್ರಿಗೆ ಒಂದು